ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ತರೋಕೆ ರಾಜ್ಯ ಸರ್ಕಾರ ಹೊರಟಿದೆ, ಬಿಲ್ಲನ್ನು ಮಂಡಿಸೋಕೆ ಹೊರಟಿದೆ. ಈ ಬಗ್ಗೆ ಮಾತನಾಡೋಕೆ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಇದ್ದಾರೆ. ಅವ್ರನ್ನ ಸ್ವಾಗತ ಮಾಡ್ತೇನೆ. ಸರ್, ಮೊದಲನೇದಾಗಿ ಈ ಬಿಲ್ ತರ್ತಿರೋದಕ್ಕೆ ತಮಗೆ ಸರ್ಕಾರಕ್ಕೆ ಅಭಿನಂದನೆಗಳು. ಮತ್ತು ಕನ್ನಡಿಗರ ಬಹಳ ದಿನದ ಒಂದು ಬೇಡಿಕೆ ಆಗಿತ್ತು, ಯಾವಾಗ ಮಂಡನೆ ಮಾಡ್ತಿದ್ರಿ, ಯಾವ ಥರ ಇರುತ್ತೆ ಸರ್ ಬಿಲ್? ಈ ಅಸೆಂಬ್ಲಿ ಒಳಗಡೆ ಖಂಡಿತವಾಗ್ಲಿ ಬಿಲ್ನ ಮಂಡನೆ ಮಾಡ್ತೀವಿ. ಯಾವ ಥರ ಬಿಲ್ಲು ಸರ್? ಅಂದರೆ ಮ್ಯಾನೇಜ್ಮೆಂಟಲ್ಲಿ 50%, ನಾನ್ ಮ್ಯಾನೇಜ್ಮೆಂಟಲ್ಲಿ 70% ಅಂತ ಹೇಳಿದ್ರಿ. ಅಷ್ಟೊಂದು ಲಭ್ಯತೆ ಇದು ನಮ್ಮ ರಾಜ್ಯದಲ್ಲಿ ಇದೆಯಾ ಅಂತ ಸರ್? ಅಲ್ಲ, ಲಭ್ಯತೆ ಬಗ್ಗೆ ಕೊರತೆನೇ ಇಲ್ಲ. ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಯಾವಾಗಲೂ ಕಮ್ಮಿ ಇರುತ್ತೆ ನಂಬರ್ಸು. ಸೊ ಡೌನ್ ಸೆಗ್ಮೆಂಟ್ ನಾನ್ ಮ್ಯಾನೇಜ್ಮೆಂಟ್ ಹೋದಾಗ ಜಾಸ್ತಿ ಇರುತ್ತೆ. ಸೊ ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಕೂಡ ನಮ್ಮ ಕನ್ನಡಿಗರು ಇಲ್ಲಿ ಜಾಸ್ತಿ ಇದ್ದಾರೆ. ನಾನ್ ಮ್ಯಾನೇಜ್ಮೆಂಟ್ ಲೆವೆಲ್ ಅಂತೂ ಎಲ್ಲದಕ್ಕಿಂತ ಜಾಸ್ತಿ ಇಲ್ಲೇ ಇದ್ದಾರೆ. ಯಾಕಂದರೆ IT ಆಗಿರಲಿ, ಡಿಪ್ಲೊಮಾ ಆಗಿರಲಿ, ಅಥವಾ ನಿಮಗೆ ನಂಬರ್ ಆಫ್ ಕಾಲೇಜಸ್ ಆಗಿರಲಿ, ಇಂಜಿನಿಯರಿಂಗ್ ಕಾಲೇಜಸ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, IT ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ಇಂಟರ್ನ್ಯಾಷನಲ್ ಸ್ಕೂಲ್ಸ್ಗಳಾಗಿರ್ಬೋದು, ಎಲ್ಲ ಕರ್ನಾಟಕದಲ್ಲಿ ಜಾಸ್ತಿ ಇರ್ತಕ್ಕಂಥದ್ದು. ಇಲ್ಲಿ ಟ್ಯಾಲೆಂಟು, ಎಜುಕೇಷನು ಎಲ್ಲ ಇಲ್ಲಿ ಜಾಸ್ತಿ ಇದೆ. ಹಂಗಾಗಿ ಇದನ್ನು ಯೋಚನೆ ಮಾಡಿ ಈ ಒಂದು ಮಾಡಿರ್ತಕ್ಕಂಥದ್ದು. ಈ ಬಿಲ್ಲು ಇಂಪ್ಲಿಮೆಂಟ್ ಹೇಗೆ ಮಾಡ್ತೀರಿ ಅಂತ ಸರ್? ಈಗಾಗಲೇ ಕಂಪ್ನಿಗಳಿದ್ದಾವೆ, ಹೊಸ ಕಂಪ್ನಿಗಳಿಗೆ ಅಪ್ಲೈ ಮಾಡ್ತೀರಾ ಅಥವಾ ಹಂತವಾಗಿ ಏನಾರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ? ಹಂತವಾಗಿ ಎಕ್ಸಿಸ್ಟಿಂಗಿಗೆ ನಾವೇನೆಲ್ಲ ತೆಗೆದು ಹೋಗಂತ ಹೇಳಕ್ಕೆ ಬರಲ್ಲ. ಬಟ್ ಇದನ್ನು ಇನ್ನು ಮುಂದುಗಡೆ ಬರ್ತಕ್ಕಂಥ ಈ ರೇಷಿಯೋನ ಅವ್ರು ಮೇಂಟೈನ್ ಮಾಡಬೇಕು. ಈ ರೇಷಿಯೋನ ಮೇಂಟೈನ್ ಮಾಡಿದ್ರೆ ಆಬ್ವಿಯಸ್ಲಿ ಸ್ಥಳೀಯರಿಗೆ ಜಾಸ್ತಿ ಜಾಗ ಸಿಗುತ್ತೆ. ಆ ಥರ ಟ್ಯಾಲೆಂಟ್ ಅವ್ರಿಗೆ ಬೇಕಾಗಿರ್ತಂಥ ಟ್ಯಾಲೆಂಟ್ ಇಲ್ಲಿ ಇಲ್ಲ ಅಂತಂದಮೇಲೆ ಅವರು ಬೇರೆ ಕಡೆಯಿಂದ ತರ್ಬೋದು. ಅಂದರೆ ಆ ಥರದ ರಿಯಾಯಿತಿಯನ್ನು ಕೊಡ್ತೀರಾ? ಸ್ಕಿಲ್ ಇಲ್ಲದೆ ಇರುತ್ತೆ ಸನ್ಪಲ್ ದೇ ಹ್ಯಾವ್ ಟು ಟೆಲ್ ದೇರ್ ಇಸ್ ನೋ ಸ್ಕಿಲ್ ಅವೈಲಬಿಲಿಟಿ ಅಂತ ಹೇಳಿ. ನೀವು ಒಪ್ತೀರಾ ಇಲ್ಲಿ ಸ್ಕಿಲ್ ಇಲ್ಲ ಅಂತ ಹೇಳಿ ಕರ್ನಾಟಕದಾಗ? ಅಲ್ಲ, ಅವರ ಹೇಳಿಕೆಗಳು ಸ್ಕಿಲ್ ಇಲ್ಲ ಅಂತ ಸರ್ ಅಂತ ರೆಸ್ಪೆಕ್ಟ್ ಮಾಡೋಣ. ಇಲ್ಲೇ ಸ್ಕಿಲ್ ಇಲ್ಲ ಅಂದ್ರೆ ಮತ್ತೆ ಬೇರೆ ಸ್ಟೇಟಾಗಿ ಎಲ್ಲಿದೆ ಸ್ಕಿಲ್ಲು? ಬಿಹಾರ್ನಾಗಿದೆಯಾ ಅಂತ? UP-ನಾಗಿದೆಯಾ? ನಾರ್ತ್ ಈಸ್ಟ್ನಲ್ಲಿ ಇದೆಯಾ? ಎಲ್ಲ ಬಿಹಾರ್, UP-ನಲ್ಲಿ ಇರ್ತಕ್ಕಂಥದ್ದು, ಗುಜರಾತ್ನಲ್ಲಿ ಇರ್ತಕ್ಕಂಥ, ರಾಜಸ್ಥಾನ ಇರ್ತಕ್ಕಂಥ ಎಲ್ಲ ಮಕ್ಕಳು ಇಲ್ಲೇ ಬಂತಾನೆ ಓದ್ತಿರೋದು. ನೀವು ಕ್ಯಾಲ್ಕುಲೇಷನ್ ನೋಡಿದ್ರೆ ಸರಿಸಮ ಬೆಂಗಳೂರಿನಲ್ಲಿ 50% ಅಥವಾ 48% ಔಟ್ಸೈಡರ್ ಇದ್ದಾರೆ. ಮತ್ತು ಇವರೆಲ್ಲ ಎಲ್ಲಿಂದ ಬರ್ತಿದ್ದಾರೆ? ಎದಕ್ಕೆ ಬರ್ತಾ ಇದ್ದಾರೆ? ಎಜುಕೇಷನ್ಗಿದೆ ಅಂತಲೇ ಬರ್ತಿದ್ದಾರೆ, ಎಂಪ್ಲಾಯ್ಮೆಂಟಿಗೆ ಬರ್ತಾ ಇದ್ದಾರೆ ತಾನೆ. ಸೊ ಆಬ್ವಿಯಸ್ಲಿ ದರ್ ಇಸ್ ಅ ಟ್ಯಾಲೆಂಟ್ ಏರ್ ಇನ್ ಕರ್ನಾಟಕ. ಸೊ ಎನಿ ಇಂಡಸ್ಟ್ರಿ ವಿಚ್ ವಾಂಟ್ಸ್ ಟು ಸೆಟ್ ಅಪ್, ವಾಟ್ ಆರ್ ವಿ ರಿಕ್ವೆಸ್ಟಿಂಗ್ ಯೂಸ್ ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ 50% ಅವ್ರಿಗೆ ಕೊಡಿ, ನಾನ್ ಮ್ಯಾನೇಜ್ಮೆಂಟಲ್ಲಿ 70% ಕೊಡಿ ಅಂತಕ್ಕಂಥದ್ದು ವಾದ ನಮ್ಮದು. ಈಗಿರ್ತಕ್ಕಂಥ ಕಂಪ್ನಿಗಳಿಗೆ ಏನಾದ್ರು ಟೈಮ್ ಬಾಂಡ್ ಕೊಡ್ತೀರಾ ಅಂತ ಸರ್? ಇಷ್ಟು ದಿನದೊಳಗಡೆ ಏನಾದರೂ ನೀವು ಇದನ್ನೆಲ್ಲ ತುಂಬ ಹೈಪೋಥೆಟಿಕಲ್ ನೀವು ಕೇಳ್ತಾ ಇದ್ದಾರೆ. ಆಗಲ್ಲ. ಇದು ಜಸ್ಟ್ ಅ ಫೇರ್ ಬಿಲ್ ಇದೆ ವೇರ್ ಇಂಡಸ್ಟ್ರಿ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್, ಅಡಾಪ್ಟ್. I repeat, the industry has to understand, adapt. It is not going to be forceful ಆಗಿ ನಾವೆಲ್ಲ ಮಾಡ್ತೀವಿ ಅಂತ ಹೇಳಕ್ಕೆ ಹೋಗೋದಿಲ್ಲ. ಈ ಥರ ನಾವೊಂದು ಸರ್ಕಾರದ ಉದ್ದೇಶ ಇದೆ, ಇದೊಂದು ಕಾನೂನು ಮಾಡಬೇಕಂತಿದ್ದೀವಿ. ಈ ಕಾನೂನಿಗೆ ತಾವು ಅಡಾಪ್ಟ್ ಮಾಡ್ಕೊಳ್ಳಿ, ಅದಕ್ಕೆ ಬೇಕಾದ ಟೈಮ್ ರಿಯಾಯಿತಿ ಕೂಡ ಕೊಡ್ಬೋದು. ಅಂದರೆ ನಾಳೆನೇ ಮಾಡ್ಬೇಕಂತಕ್ಕಂಥದ್ದಲ್ಲ. ಈಗ ಇರ್ತಕ್ಕಂಥ ಏನಿದೆ ನಾವೇನು ಓವರ್ನೈಟು ನೀವೆಲ್ಲ ತೆಗೀರಿ ಅಂತ ಹೇಳೋದಿಲ್ಲ. ಬಟ್ ಈ ರೇಷನ್ನ ಮೇಂಟೈನ್ ಮಾಡಿರ್ತಕ್ಕಂಥದ್ದು ನಮ್ಮ ವಾದ. ಸರ್, ಈಗಾಗಲೇ ಏನು ಉದ್ಯಮಿಗಳು ಕೂಡ ಒಂದಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಅವ್ರ ಜೊತೆ ಮಾತನಾಡುವಂಥ ಕೆಲಸಗಳು ಸರ್ಕಾರದಿಂದ ಆಗುತ್ತೆ ಅಂತ? ಖಂಡಿತವಾಗಿ ಮಾತನಾಡ್ತೀವಿ. ವಿ ವೆಲ್ಕಮ್ ದಮ್. ಎನಿ ಕ್ರಿಟಿಸಿಸಮ್ ಇಸ್ ಡೆಫಿನೆಟ್ಲಿ ಅಕ್ಸೆಪ್ಟಬಲ್ ಟು ಮೀ ಪರ್ಸ್ನಲಿ. ನಾವು ಕುಂದಿರ್ತೀವಿ, ಮಾತನಾಡ್ತೀವಿ. ನಾವು ಮಾಡಿರ್ತಕ್ಕಂಥ ಈ ಮಸೂದಿಂದ ಅವ್ರಿಗೇನೋ ತೊಂದರೆ ಆಗುತ್ತೆ ಅಂತಂದ್ರೆ ಕೂಡ ಅದು ಯೋಚನೆ ಕೂಡ ಮಾಡ್ತೀವಿ ಬೇಕಾದ್ರೆ. ಇನ್ ಕೇಸ್ ಆಸ್ ಲಾಂಗ್ ಆಸ್ ದೇ ಆರ್ ಜಸ್ಟಿಫೈಬಲ್ ಇದ್ದರೆ ನಾವು ಖಂಡಿತವಾಗಿ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಈ ಬಿಲ್ ಜಾರಿ ಆದರೆ ಮುಂದೆ ಬಂಡವಾಳ ಹೂಡಿಕೆ ಮಾಡ್ಕೊ ಬರುವಂಥವ್ರು ಸ್ವಲ್ಪ ಹಿಂಜರಿಯುವಂಥ ಕೆಲಸಗಳು ಏನಾರು ಆಗಬಹುದಾ ಅಂತ ಸರ್? ಆ ಥರ ಹೈಪೋಥೆಟಿಕಲ್ ಇದೆ ರೀ. ಹೆಂಗೆ ಈಗ ನೀವು ಬೇರೆ ಕಡೆ ಬಂಡವಾಳ ಹಾಕಲಿಕ್ಕೆ ಹೆಂಗೆ ಹಾಕ್ತೀರಿ ಬಂಡವಾಳ? ಇಲ್ಲಿ ಯಾಕೆ ಬಂಡವಾಳ ಹಾಕಕ್ಕೆ ಬರ್ತಾರೆ? ಸೊ ಬಂಡವಾಳ ಹಾಕಕ್ಕೆ ಬಂದಾಗ ಅಲ್ಲಿಂದ ಜನ ಕರ್ಕೊಂಬರ್ತಾರೆ, ಇಲ್ಲಿ ಜನನೇ ತಗೋಬೇಕಲ್ಲ. ಸೊ ಇದು ಹೈಪೋಥೆಟಿಕಲ್ ಕ್ವಶನ್ ಇದೆ. ಐ ಡೋಂಟ್ ಥಿಂಕ್ ಇಟ್ಸ್ ರಿಲೆವೆಂಟ್. ಓಕೆ ಸರ್, ಇದಿಷ್ಟು ಸಚಿವರಾದಂಥ ಸಂತೋಷ್ ಲಾಡ್ ಅವರ ಮಾತು. ಕ್ಯಾಮ್ರಾಮನ್ ಮಧು ಜೊತೆ ಬಸವರಾಜ್ ಚರ್ಚಮಠ, ರಿಪಬ್ಲಿಕ್ ಕನ್ನಡ. ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ತರೋಕೆ ರಾಜ್ಯ ಸರ್ಕಾರ ಹೊರಟಿದೆ, ಬಿಲ್ಲನ್ನು ಮಂಡಿಸೋಕೆ ಹೊರಟಿದೆ. ಈ ಬಗ್ಗೆ ಮಾತನಾಡೋಕೆ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಇದ್ದಾರೆ. ಅವ್ರನ್ನ ಸ್ವಾಗತ ಮಾಡ್ತೇನೆ. ಸರ್, ಮೊದಲನೇದಾಗಿ ಈ ಬಿಲ್ ತರ್ತಿರೋದಕ್ಕೆ ತಮಗೆ ಸರ್ಕಾರಕ್ಕೆ ಅಭಿನಂದನೆಗಳು. ಮತ್ತು ಕನ್ನಡಿಗರ ಬಹಳ ದಿನದ ಒಂದು ಬೇಡಿಕೆ ಆಗಿತ್ತು, ಯಾವಾಗ ಮಂಡನೆ ಮಾಡ್ತಿದ್ರಿ, ಯಾವ ಥರ ಇರುತ್ತೆ ಸರ್ ಬಿಲ್? ಈ ಅಸೆಂಬ್ಲಿ ಒಳಗಡೆ ಖಂಡಿತವಾಗ್ಲಿ ಬಿಲ್ನ ಮಂಡನೆ ಮಾಡ್ತೀವಿ. ಯಾವ ಥರ ಬಿಲ್ಲು ಸರ್? ಅಂದರೆ ಮ್ಯಾನೇಜ್ಮೆಂಟಲ್ಲಿ 50%, ನಾನ್ ಮ್ಯಾನೇಜ್ಮೆಂಟಲ್ಲಿ 70% ಅಂತ ಹೇಳಿದ್ರಿ. ಅಷ್ಟೊಂದು ಲಭ್ಯತೆ ಇದು ನಮ್ಮ ರಾಜ್ಯದಲ್ಲಿ ಇದೆಯಾ ಅಂತ ಸರ್? ಅಲ್ಲ, ಲಭ್ಯತೆ ಬಗ್ಗೆ ಕೊರತೆನೇ ಇಲ್ಲ. ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಯಾವಾಗಲೂ ಕಮ್ಮಿ ಇರುತ್ತೆ ನಂಬರ್ಸು. ಸೊ ಡೌನ್ ಸೆಗ್ಮೆಂಟ್ ನಾನ್ ಮ್ಯಾನೇಜ್ಮೆಂಟ್ ಹೋದಾಗ ಜಾಸ್ತಿ ಇರುತ್ತೆ. ಸೊ ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಕೂಡ ನಮ್ಮ ಕನ್ನಡಿಗರು ಇಲ್ಲಿ ಜಾಸ್ತಿ ಇದ್ದಾರೆ. ನಾನ್ ಮ್ಯಾನೇಜ್ಮೆಂಟ್ ಲೆವೆಲ್ ಅಂತೂ ಎಲ್ಲದಕ್ಕಿಂತ ಜಾಸ್ತಿ ಇಲ್ಲೇ ಇದ್ದಾರೆ. ಯಾಕಂದರೆ IT ಆಗಿರಲಿ, ಡಿಪ್ಲೊಮಾ ಆಗಿರಲಿ, ಅಥವಾ ನಿಮಗೆ ನಂಬರ್ ಆಫ್ ಕಾಲೇಜಸ್ ಆಗಿರಲಿ, ಇಂಜಿನಿಯರಿಂಗ್ ಕಾಲೇಜಸ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, IT ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ಇಂಟರ್ನ್ಯಾಷನಲ್ ಸ್ಕೂಲ್ಸ್ಗಳಾಗಿರ್ಬೋದು, ಎಲ್ಲ ಕರ್ನಾಟಕದಲ್ಲಿ ಜಾಸ್ತಿ ಇರ್ತಕ್ಕಂಥದ್ದು. ಇಲ್ಲಿ ಟ್ಯಾಲೆಂಟು, ಎಜುಕೇಷನು ಎಲ್ಲ ಇಲ್ಲಿ ಜಾಸ್ತಿ ಇದೆ. ಹಂಗಾಗಿ ಇದನ್ನು ಯೋಚನೆ ಮಾಡಿ ಈ ಒಂದು ಮಾಡಿರ್ತಕ್ಕಂಥದ್ದು. ಈ ಬಿಲ್ಲು ಇಂಪ್ಲಿಮೆಂಟ್ ಹೇಗೆ ಮಾಡ್ತೀರಿ ಅಂತ ಸರ್? ಈಗಾಗಲೇ ಕಂಪ್ನಿಗಳಿದ್ದಾವೆ, ಹೊಸ ಕಂಪ್ನಿಗಳಿಗೆ ಅಪ್ಲೈ ಮಾಡ್ತೀರಾ ಅಥವಾ ಹಂತವಾಗಿ ಏನಾರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ? ಹಂತವಾಗಿ ಎಕ್ಸಿಸ್ಟಿಂಗಿಗೆ ನಾವೇನೆಲ್ಲ ತೆಗೆದು ಹೋಗಂತ ಹೇಳಕ್ಕೆ ಬರಲ್ಲ. ಬಟ್ ಇದನ್ನು ಇನ್ನು ಮುಂದುಗಡೆ ಬರ್ತಕ್ಕಂಥ ಈ ರೇಷಿಯೋನ ಅವ್ರು ಮೇಂಟೈನ್ ಮಾಡಬೇಕು.
ಈ ರೇಷಿಯೋನ ಮೇಂಟೈನ್ ಮಾಡಿದ್ರೆ ಆಬ್ವಿಯಸ್ಲಿ ಸ್ಥಳೀಯರಿಗೆ ಜಾಸ್ತಿ ಜಾಗ ಸಿಗುತ್ತೆ. ಆ ಥರ ಟ್ಯಾಲೆಂಟ್ ಅವ್ರಿಗೆ ಬೇಕಾಗಿರ್ತಂಥ ಟ್ಯಾಲೆಂಟ್ ಇಲ್ಲ ಅಂತಂದಮೇಲೆ ಅವರು ಬೇರೆ ಕಡೆಯಿಂದ ತರ್ಬೋದು. ಅಂದ್ರೆ ಆ ಥರದ ರಿಯಾಯಿತಿಯನ್ನು ಕೊಡ್ತೀರಾ ಸ್ಕಿಲ್ ಇಲ್ಲದೆ ಇರುತ್ತೆ ಸನ್ಪಲ್? ದೇ ಹ್ಯಾವ್ ಟು ಟೆಲ್ ನೋ ದೇರ್ ಇಸ್ ನೋ ಸ್ಕಿಲ್ ಅವೈಲಬಿಲಿಟಿ ಅಂತ ಹೇಳಿ. ಈಗ ನೀವು ಒಪ್ತೀರಾ ಇಲ್ಲಿ ಸ್ಕಿಲ್ ಇಲ್ಲ ಅಂತ ಹೇಳಿ ಕರ್ನಾಟಕದಾಗ? ಅಲ್ಲ, ಅವರ ಹೇಳಿಕೆಗಳು ಸ್ಕಿಲ್ ಇಲ್ಲ ಅಂತ ಸರ್ ಅಂತ ರೆಸ್ಪೆಕ್ಟ್ ಮಾಡೋಣ. ಇಲ್ಲೇ ಸ್ಕಿಲ್ ಇಲ್ಲ ಅಂದ್ರೆ ಮತ್ತೆ ಬೇರೆ ಸ್ಟೇಟಾಗಿ ಎಲ್ಲಿದೆ ಸ್ಕಿಲ್ಲು? ಬಿಹಾರ್ನಾಗಿದೆಯಾ ಅಂತ, ಯು ಪಿನಾಗಿದೆಯಾ, ನಾರ್ತ್ ಈಸ್ಟ್ನಲ್ಲಿ ಇದೆಯಾ? ಎಲ್ಲ ಬಿಹಾರು ಯು ಪಿನಲ್ಲಿ ಇರ್ತಕ್ಕಂಥದ್ದು, ಗುಜರಾತ್ನಲ್ಲಿ ಇರ್ತಕ್ಕಂಥ, ರಾಜಸ್ಥಾನ ಇರ್ತಕ್ಕಂಥ ಎಲ್ಲ ಮಕ್ಕಳು ಇಲ್ಲೇ ಬಂತಾನೆ ಓದ್ತಿರೋದು. ನೀವು ಕ್ಯಾಲ್ಕುಲೇಷನ್ ನೋಡಿದ್ರೆ ಸರಿಸಮ ಬೆಂಗಳೂರಿನಲ್ಲಿ 50% ಅಥವಾ 48% ಔಟ್ಸೈಡರ್ ಇದ್ದಾರೆ. ಮತ್ತು ಇವರೆಲ್ಲ ಎಲ್ಲಿಂದ ಬರ್ತಿದ್ದಾರೆ? ಎದಕ್ಕೆ ಬರ್ತಾ ಇದ್ದಾರೆ? ಎಜುಕೇಷನ್ಗಿದೆ ಅಂತಲೇ ಬರ್ತಾ ಇದ್ದಾರೆ, ಎಂಪ್ಲಾಯ್ಮೆಂಟಿಗೆ ಬರ್ತಾ ಇದ್ದಾರೆ ತಾನೆ. ಸೊ ಆಬ್ವಿಯಸ್ಲಿ ದರ್ ಇಸ್ ಅ ಟ್ಯಾಲೆಂಟ್ ಏರ್ ಇನ್ ಕರ್ನಾಟಕ. ಸೊ ಎನಿ ಇಂಡಸ್ಟ್ರಿ ವಿಚ್ ವಾಂಟ್ಸ್ ಟು ಸೆಟ್ ಅಪ್, ವಾಟ್ ಆರ್ ವಿ ರಿಕ್ವೆಸ್ಟಿಂಗ್ ಯೂಸ್ ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ 50% ಅವ್ರಿಗೆ ಕೊಡಿ, ನಾನ್ ಮ್ಯಾನೇಜ್ಮೆಂಟಲ್ಲಿ 70% ಕೊಡಿ ಅಂತಕ್ಕಂಥದ್ದು ವಾದ ನಮ್ಮದು. ಈಗಿರ್ತಕ್ಕಂಥ ಕಂಪ್ನಿಗಳಿಗೆ ಏನಾದ್ರು ಟೈಮ್ ಬಾಂಡ್ ಕೊಡ್ತೀರಾ ಅಂತ ಸರ್? ಇಷ್ಟು ದಿನದೊಳಗಡೆ ಏನಾದರೂ ನೀವು ಇದನ್ನೆಲ್ಲ ತುಂಬ ಹೈಪೋಥೆಟಿಕಲ್ ನೀವು ಕೇಳ್ತಾ ಇದ್ದಾರೆ, ಆಗಲ್ಲ. ಇದು ಜಸ್ಟ್ ಅ ಫೇರ್ ಬಿಲ್ ಇದೆ ವೇರ್ ಇಂಡಸ್ಟ್ರಿ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್, ಅಡಾಪ್ಟ್. ಐ ರಿಪೀಟ್, ದ ಇಂಡಸ್ಟ್ರಿ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್, ಅಡಾಪ್ಟ್. ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಫೋರ್ಸ್ಫುಲ್ ಆಗಿ ನಾವೆಲ್ಲ ಮಾಡ್ತೀವಿ ಅಂತ ಹೇಳಕ್ಕೆ ಹೋಗೋದಿಲ್ಲ. ಈ ಥರ ನಾವೊಂದು ಸರ್ಕಾರದ ಉದ್ದೇಶ ಇದೆ, ಇದೊಂದು ಕಾನೂನು ಮಾಡಬೇಕಂತಿದ್ದೀವಿ. ಈ ಕಾನೂನಿಗೆ ತಾವು ಅಡಾಪ್ಟ್ ಮಾಡ್ಕೊಳ್ಳಿ, ಅದಕ್ಕೆ ಬೇಕಾದ ಟೈಮ್ ರಿಯಾಯಿತಿ ಕೂಡ ಕೊಡ್ಬೋದು. ಅಂದರೆ ನಾಳೆನೇ ಮಾಡ್ಬೇಕಂತಕ್ಕಂಥದ್ದಲ್ಲ. ಈಗ ಇರ್ತಕ್ಕಂಥ ಏನಿದೆ ನಾವೇನು ಓವರ್ ನೈಟು ನೀವೆಲ್ಲ ತೆಗೀರಿ ಅಂತ ಹೇಳೋದಿಲ್ಲ, ಬಟ್ ಈ ರೇಷನ್ನ ಮೇಂಟೈನ್ ಮಾಡಿರ್ತಕ್ಕಂಥದ್ದು ನಮ್ಮ ವಾದ. ಸರ್, ಈಗಾಗಲೇ ಏನು ಉದ್ಯಮಿಗಳು ಕೂಡ ಒಂದಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಅವ್ರ ಜೊತೆ ಮಾತನಾಡುವಂಥ ಕೆಲಸಗಳು ಸರ್ಕಾರದಿಂದ ಆಗುತ್ತೆ ಅಂತ? ಖಂಡಿತವಾಗಿ ಮಾತನಾಡ್ತೀವಿ. ವಿ ವೆಲ್ಕಮ್ ದಮ್. ಎನಿ ಕ್ರಿಟಿಸಿಸಮ್ ಇಸ್ ಡೆಫಿನೆಟ್ಲಿ ಅಕ್ಸೆಪ್ಟಬಲ್ ಟು ಮೀ ಪರ್ಸ್ನಲಿ. ನಾವು ಕುಂದಿರ್ತೀವಿ, ಮಾತನಾಡ್ತೀವಿ. ನಾವು ಮಾಡಿರ್ತಕ್ಕಂಥ ಈ ಮಸೂದಿಂದ ಅವ್ರಿಗೇನೋ ತೊಂದರೆ ಆಗುತ್ತೆ ಅಂತಂದ್ರೆ ಕೂಡ ಅದು ಯೋಚನೆ ಕೂಡ ಮಾಡ್ತೀವಿ ಬೇಕಾದ್ರೆ. ಇನ್ ಕೇಸ್ ಆಸ್ ಲಾಂಗ್ ಆಸ್ ದೇ ಆರ್ ಜಸ್ಟಿಫೈಬಲ್ ಇದ್ದರೆ ನಾವು ಖಂಡಿತವಾಗಿ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಈ ಬಿಲ್ ಜಾರಿ ಆದರೆ ಮುಂದೆ ಬಂಡವಾಳ ಹೂಡಿಕೆ ಮಾಡ್ಕೊ ಬರುವಂಥವ್ರು ಸ್ವಲ್ಪ ಹಿಂಜರಿಯುವಂಥ ಕೆಲಸಗಳು ಏನಾರು ಆಗ್ಬಹುದಾ ಅಂತ ಸರ್? ಆ ಥರ ಹೈಪೋಥೆಟಿಕಲ್ ಇದೆ ರೀ. ಹೆಂಗೆ ಈಗ ನೀವು ಬೇರೆ ಕಡೆ ಬಂಡವಾಳ ಹಾಕಲಿಕ್ಕೆ ಹೆಂಗೆ ಹಾಕ್ತೀರಿ ಬಂಡವಾಳ? ಇಲ್ಲಿ ಯಾಕೆ ಬಂಡವಾಳ ಹಾಕಕ್ಕೆ ಬರ್ತಾರೆ? ಸೊ ಬಂಡವಾಳ ಹಾಕಕ್ಕೆ ಬಂದಾಗ ಅಲ್ಲಿಂದ ಜನ ಕರ್ಕೊಂಬರ್ತಾರೆ, ಇಲ್ಲಿ ಜನನೇ ತಗೋಬೇಕಲ್ಲ. ಸೊ ಇದು ಹೈಪೋಥೆಟಿಕಲ್ ಕ್ವಶನ್ ಇದೆ. ಐ ಡೋಂಟ್ ಥಿಂಕ್ ಇಟ್ಸ್ ರಿಲೆವೆಂಟ್. ಓಕೆ ಸರ್, ಇದಿಷ್ಟು ಸಚಿವರಾದಂಥ ಸಂತೋಷ್ ಲಾಡ್ ಅವರ ಮಾತು. ಕ್ಯಾಮ್ರಾಮನ್ ಮಧು ಜೊತೆ. ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ತರೋಕೆ ರಾಜ್ಯ ಸರ್ಕಾರ ಹೊರಟಿದೆ, ಬಿಲ್ಲನ್ನು ಮಂಡಿಸೋಕೆ ಹೊರಟಿದೆ. ಈ ಬಗ್ಗೆ ಮಾತನಾಡೋಕೆ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಇದ್ದಾರೆ, ಅವ್ರನ್ನ ಸ್ವಾಗತ ಮಾಡ್ತೇನೆ. ಸರ್, ಮೊದಲನೇದಾಗಿ ಈ ಬಿಲ್ ತರ್ತಿರೋದಕ್ಕೆ ತಮಗೆ ಸರ್ಕಾರಕ್ಕೆ ಅಭಿನಂದನೆಗಳು. ಮತ್ತು ಕನ್ನಡಿಗರ ಬಹಳ ದಿನದ ಒಂದು ಬೇಡಿಕೆ ಆಗಿತ್ತು, ಯಾವಾಗ ಮಂಡನೆ ಮಾಡ್ತಿದ್ರಿ, ಯಾವ ಥರ ಇರುತ್ತೆ ಸರ್ ಬಿಲ್? ಈ ಅಸೆಂಬ್ಲಿ ಒಳಗಡೆ ಖಂಡಿತವಾಗ್ಲಿ ಬಿಲ್ನ ಮಂಡನೆ ಮಾಡ್ತೀವಿ. ಯಾವ ಥರ ಬಿಲ್ಲು ಸರ್? ಅಂದರೆ ಮ್ಯಾನೇಜ್ಮೆಂಟಲ್ಲಿ 50%, ನಾನ್ ಮ್ಯಾನೇಜ್ಮೆಂಟಲ್ಲಿ 70% ಅಂತ ಹೇಳಿದ್ರಿ. ಅಷ್ಟೊಂದು ಲಭ್ಯತೆ ಇದು ನಮ್ಮ ರಾಜ್ಯದಲ್ಲಿ ಇದೆಯಾ ಅಂತ ಸರ್? ಅಲ್ಲ, ಲಭ್ಯತೆ ಬಗ್ಗೆ ಕೊರತೆನೇ ಇಲ್ಲ. ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಯಾವಾಗಲೂ ಕಮ್ಮಿ ಇರುತ್ತೆ ನಂಬರ್ಸು. ಸೊ ಡೌನ್ ಸೆಗ್ಮೆಂಟ್ ನಾನ್ ಮ್ಯಾನೇಜ್ಮೆಂಟ್ ಹೋದಾಗ ಜಾಸ್ತಿ ಇರುತ್ತೆ. ಸೊ ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಕೂಡ ನಮ್ಮ ಕನ್ನಡಿಗರು ಇಲ್ಲಿ ಜಾಸ್ತಿ ಇದ್ದಾರೆ. ನಾನ್ ಮ್ಯಾನೇಜ್ಮೆಂಟ್ ಲೆವೆಲ್ ಅಂತೂ ಎಲ್ಲದಕ್ಕಿಂತ ಜಾಸ್ತಿ ಇಲ್ಲೇ ಇದ್ದಾರೆ. ಯಾಕಂದರೆ IT ಆಗಿರಲಿ, ಡಿಪ್ಲೊಮಾ ಆಗಿರಲಿ, ಅಥವಾ ನಿಮಗೆ ನಂಬರ್ ಆಫ್ ಕಾಲೇಜಸ್ ಆಗಿರಲಿ, ಇಂಜಿನಿಯರಿಂಗ್ ಕಾಲೇಜಸ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, IT ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ಇಂಟರ್ನ್ಯಾಷನಲ್ ಸ್ಕೂಲ್ಸ್ಗಳಾಗಿರ್ಬೋದು, ಎಲ್ಲ ಕರ್ನಾಟಕದಲ್ಲಿ ಜಾಸ್ತಿ ಇರ್ತಕ್ಕಂಥದ್ದು. ಇಲ್ಲಿ ಟ್ಯಾಲೆಂಟು, ಎಜುಕೇಷನು ಎಲ್ಲ ಇಲ್ಲಿ ಜಾಸ್ತಿ ಇದೆ. ಹಂಗಾಗಿ ಇದನ್ನು ಯೋಚನೆ ಮಾಡಿ ಈ ಒಂದು ಮಾಡಿರ್ತಕ್ಕಂಥದ್ದು. ಈ ಬಿಲ್ಲು ಇಂಪ್ಲಿಮೆಂಟ್ ಹೇಗೆ ಮಾಡ್ತೀರಿ ಅಂತ ಸರ್? ಈಗಾಗಲೇ ಕಂಪ್ನಿಗಳಿದ್ದಾವೆ, ಹೊಸ ಕಂಪ್ನಿಗಳಿಗೆ ಅಪ್ಲೈ ಮಾಡ್ತೀರಾ ಅಥವಾ ಹಂತವಾಗಿ ಏನಾರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ? ಹಂತವಾಗಿ ಎಕ್ಸಿಸ್ಟಿಂಗಿಗೆ ನಾವೇನೆಲ್ಲ ತೆಗೆದು ಹೋಗಂತ ಹೇಳಕ್ಕೆ ಬರಲ್ಲ. ಬಟ್ ಇದನ್ನು ಇನ್ನು ಮುಂದುಗಡೆ ಬರ್ತಕ್ಕಂಥ ಈ ರೇಷಿಯೋನ ಅವ್ರು ಮೇಂಟೈನ್ ಮಾಡಬೇಕು. ಈ ರೇಷಿಯೋನ ಮೇಂಟೈನ್ ಮಾಡಿದ್ರೆ ಆಬ್ವಿಯಸ್ಲಿ ಸ್ಥಳೀಯರಿಗೆ ಜಾಸ್ತಿ ಜಾಗ ಸಿಗುತ್ತೆ. ಆ ಥರ ಟ್ಯಾಲೆಂಟ್ ಅವ್ರಿಗೆ ಬೇಕಾಗಿರ್ತಂಥ ಟ್ಯಾಲೆಂಟ್ ಇಲ್ಲ ಅಂತಂದಮೇಲೆ ಅವರು ಬೇರೆ ಕಡೆಯಿಂದ ತರ್ಬೋದು. ಅಂದರೆ ಆ ಥರದ ರಿಯಾಯಿತಿಯನ್ನು ಕೊಡ್ತೀರಾ ಸ್ಕಿಲ್ ಇಲ್ಲದೆ ಇರುತ್ತೆ ಸನ್ಪಲ್? ದೇ ಹ್ಯಾವ್ ಟು ಟೆಲ್ ನೋ ದೇರ್ ಇಸ್ ನೋ ಸ್ಕಿಲ್ ಅವೈಲಬಿಲಿಟಿ ಅಂತ ಹೇಳಿ. ನೀವು ಒಪ್ತೀರಾ ಇಲ್ಲಿ ಸ್ಕಿಲ್ ಇಲ್ಲ ಅಂತ ಹೇಳಿ ಕರ್ನಾಟಕದಾಗ? ಅಲ್ಲ, ಅವರ ಹೇಳಿಕೆಗಳು ಸ್ಕಿಲ್ ಇಲ್ಲ ಅಂತ ಸರ್ ಅಂತ ರೆಸ್ಪೆಕ್ಟ್ ಮಾಡೋಣ. ಇಲ್ಲೇ ಸ್ಕಿಲ್ ಇಲ್ಲ ಅಂದ್ರೆ ಮತ್ತೆ ಬೇರೆ ಸ್ಟೇಟಾಗಿ ಎಲ್ಲಿದೆ ಸ್ಕಿಲ್ಲು? ಬಿಹಾರ್ನಾಗಿದೆಯಾ ಅಂತ, ಯು ಪಿನಾಗಿದೆಯಾ, ನಾರ್ತ್ ಈಸ್ಟ್ನಲ್ಲಿ ಇದೆಯಾ? ಎಲ್ಲ ಬಿಹಾರು ಯು ಪಿನಲ್ಲಿ ಇರ್ತಕ್ಕಂಥದ್ದು, ಗುಜರಾತ್ನಲ್ಲಿ ಇರ್ತಕ್ಕಂಥ, ರಾಜಸ್ಥಾನ ಇರ್ತಕ್ಕಂಥ ಎಲ್ಲ ಮಕ್ಕಳು ಇಲ್ಲೇ ಬಂತಾನೆ ಓದ್ತಿರೋದು. ನೀವು ಕ್ಯಾಲ್ಕುಲೇಷನ್ ನೋಡಿದ್ರೆ ಸರಿಸಮ ಬೆಂಗಳೂರಿನಲ್ಲಿ 50% ಅಥವಾ 48% ಔಟ್ಸೈಡರ್ ಇದ್ದಾರೆ. ಮತ್ತು ಇವರೆಲ್ಲ ಎಲ್ಲಿಂದ ಬರ್ತಿದ್ದಾರೆ? ಎದಕ್ಕೆ ಬರ್ತಾ ಇದ್ದಾರೆ? ಎಜುಕೇಷನ್ಗಿದೆ ಅಂತಲೇ ಬರ್ತಾ ಇದ್ದಾರೆ, ಎಂಪ್ಲಾಯ್ಮೆಂಟಿಗೆ ಬರ್ತಾ ಇದ್ದಾರೆ ತಾನೆ. ಸೊ ಆಬ್ವಿಯಸ್ಲಿ ದರ್ ಇಸ್ ಅ ಟ್ಯಾಲೆಂಟ್ ಏರ್ ಇನ್ ಕರ್ನಾಟಕ. ಸೊ ಎನಿ ಇಂಡಸ್ಟ್ರಿ ವಿಚ್ ವಾಂಟ್ಸ್ ಟು ಸೆಟ್ ಅಪ್, ವಾಟ್ ಆರ್ ವಿ ರಿಕ್ವೆಸ್ಟಿಂಗ್ ಯೂಸ್ ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ 50% ಅವ್ರಿಗೆ ಕೊಡಿ, ನಾನ್ ಮ್ಯಾನೇಜ್ಮೆಂಟಲ್ಲಿ 70% ಕೊಡಿ ಅಂತಕ್ಕಂಥದ್ದು ವಾದ ನಮ್ಮದು. ಈಗಿರ್ತಕ್ಕಂಥ ಕಂಪ್ನಿಗಳಿಗೆ ಏನಾದ್ರು ಟೈಮ್ ಬಾಂಡ್ ಕೊಡ್ತೀರಾ ಅಂತ ಸರ್? ಇಷ್ಟು ದಿನದೊಳಗಡೆ ಏನಾದರೂ ನೀವು ಇದನ್ನೆಲ್ಲ ತುಂಬ ಹೈಪೋಥೆಟಿಕಲ್ ನೀವು ಕೇಳ್ತಾ ಇದ್ದಾರೆ, ಆಗಲ್ಲ. ಇದು ಜಸ್ಟ್ ಅ ಫೇರ್ ಬಿಲ್ ಇದೆ ವೇರ್ ಇಂಡಸ್ಟ್ರಿ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್, ಅಡಾಪ್ಟ್. ಐ ರಿಪೀಟ್, ದ ಇಂಡಸ್ಟ್ರಿ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್, ಅಡಾಪ್ಟ್. ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಫೋರ್ಸ್ಫುಲ್ ಆಗಿ ನಾವೆಲ್ಲ ಮಾಡ್ತೀವಿ ಅಂತ ಹೇಳಕ್ಕೆ ಹೋಗೋದಿಲ್ಲ. ಈ ಥರ ನಾವೊಂದು ಸರ್ಕಾರದ ಉದ್ದೇಶ ಇದೆ, ಇದೊಂದು ಕಾನೂನು ಮಾಡಬೇಕಂತಿದ್ದೀವಿ. ಈ ಕಾನೂನಿಗೆ ತಾವು ಅಡಾಪ್ಟ್ ಮಾಡ್ಕೊಳ್ಳಿ, ಅದಕ್ಕೆ ಬೇಕಾದ ಟೈಮ್ ರಿಯಾಯಿತಿ ಕೂಡ ಕೊಡ್ಬೋದು. ಅಂದರೆ ನಾಳೆನೇ ಮಾಡ್ಬೇಕಂತಕ್ಕಂಥದ್ದಲ್ಲ. ಈಗ ಇರ್ತಕ್ಕಂಥ ಏನಿದೆ ನಾವೇನು ಓವರ್ ನೈಟು ನೀವೆಲ್ಲ ತೆಗೀರಿ ಅಂತ ಹೇಳೋದಿಲ್ಲ, ಬಟ್ ಈ ರೇಷನ್ನ ಮೇಂಟೈನ್ ಮಾಡಿರ್ತಕ್ಕಂಥದ್ದು ನಮ್ಮ ವಾದ.
ಸರ್ ಈಗಾಗಲೇ ಏನು ಉದ್ಯಮಿಗಳು ಕೂಡ ಒಂದಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಅವ್ರ ಜೊತೆ ಮಾತನಾಡುವಂಥ ಕೆಲಸಗಳು ಸರ್ಕಾರದಿಂದ ಆಗುತ್ತೆ ಅಂತ. ಖಂಡಿತವಾಗಿ ಮಾತನಾಡ್ತೀವಿ. ವಿ ವೆಲ್ಕಮ್ ದಮ್. ಎನಿ ಕ್ರಿಟಿಸಿಸಮ್ ಇಸ್ ಡೆಫಿನೆಟ್ಲಿ ಅಕ್ಸೆಪ್ಟಬಲ್ ಟು ಮೀ ಪರ್ಸ್ನಲಿ. ನಾವು ಕುಂದಿರ್ತೀವಿ, ಮಾತನಾಡ್ತೀವಿ. ನಾವು ಮಾಡಿರ್ತಕ್ಕಂಥ ಈ ಮಸೂದಿಂದ ಅವ್ರಿಗೇನೋ ತೊಂದರೆ ಆಗುತ್ತೆ ಅಂತಂದ್ರೆ ಕೂಡ ಅದು ಯೋಚನೆ ಕೂಡ ಮಾಡ್ತೀವಿ ಬೇಕಾದ್ರೆ. ಇನ್ ಕೇಸ್ ಆಸ್ ಲಾಂಗ್ ಆಸ್ ದೇ ಆರ್ ಜಸ್ಟಿಫೈಬಲ್ ಇದ್ದರೆ ನಾವು ಖಂಡಿತವಾಗಿ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಈ ಬಿಲ್ ಜಾರಿ ಆದರೆ ಮುಂದೆ ಬಂಡವಾಳ ಹೂಡಿಕೆ ಮಾಡ್ಕೊ ಬರುವಂಥವ್ರು ಸ್ವಲ್ಪ ಹಿಂಜರಿಯುವಂಥ ಕೆಲಸಗಳು ಏನಾರು ಆಗಬಹುದಾ ಅಂತ ಸರ್? ಆ ಥರ ಹೈಪೋಥೆಟಿಕಲ್ ಇದೆ ರೀ. ಹೆಂಗೆ ಈಗ ನೀವು ಬೇರೆ ಕಡೆ ಬಂಡವಾಳ ಹಾಕಲಿಕ್ಕೆ ಹೆಂಗೆ ಹಾಕ್ತೀರಿ ಬಂಡವಾಳ? ಇಲ್ಲಿ ಯಾಕೆ ಬಂಡವಾಳ ಹಾಕಕ್ಕೆ ಬರ್ತಾರೆ? ಸೊ ಬಂಡವಾಳ ಹಾಕಕ್ಕೆ ಬಂದಾಗ ಅಲ್ಲಿಂದ ಜನ ಕರ್ಕೊಂಬರ್ತಾರೆ, ಇಲ್ಲಿ ಜನನೇ ತಗೋಬೇಕಲ್ಲ. ಸೊ ಇದು ಹೈಪೋಥೆಟಿಕಲ್ ಕ್ವಶನ್ ಇದೆ. ಐ ಡೋಂಟ್ ಥಿಂಕ್ ಇಟ್ಸ್ ರಿಲೆವೆಂಟ್. ಓಕೆ ಸರ್, ಇದಿಷ್ಟು ಸಚಿವರಾದಂಥ ಸಂತೋಷ್ ಲಾಡ್ ಅವರ ಮಾತು. ಕ್ಯಾಮ್ರಾಮನ್ ಮಧು ಜೊತೆ ಬಸವರಾಜ್ ಚರ್ಚಮಠ, ರಿಪಬ್ಲಿಕ್ ಕನ್ನಡ. ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ತರೋಕೆ ರಾಜ್ಯ ಸರ್ಕಾರ ಹೊರಟಿದೆ, ಬಿಲ್ಲನ್ನು ಮಂಡಿಸೋಕೆ ಹೊರಟಿದೆ. ಈ ಬಗ್ಗೆ ಮಾತನಾಡೋಕೆ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಇದ್ದಾರೆ. ಅವ್ರನ್ನ ಸ್ವಾಗತ ಮಾಡ್ತೇನೆ. ಸರ್, ಮೊದಲನೇದಾಗಿ ಈ ಬಿಲ್ ತರ್ತಿರೋದಕ್ಕೆ ತಮಗೆ ಸರ್ಕಾರಕ್ಕೆ ಅಭಿನಂದನೆಗಳು. ಮತ್ತು ಕನ್ನಡಿಗರ ಬಹಳ ದಿನದ ಒಂದು ಬೇಡಿಕೆ ಆಗಿತ್ತು, ಯಾವಾಗ ಮಂಡನೆ ಮಾಡ್ತಿದ್ರಿ, ಯಾವ ಥರ ಇರುತ್ತೆ ಸರ್ ಬಿಲ್? ಈ ಅಸೆಂಬ್ಲಿ ಒಳಗಡೆ ಖಂಡಿತವಾಗ್ಲಿ ಬಿಲ್ನ ಮಂಡನೆ ಮಾಡ್ತೀವಿ. ಯಾವ ಥರ ಬಿಲ್ಲು ಸರ್? ಅಂದರೆ ಮ್ಯಾನೇಜ್ಮೆಂಟಲ್ಲಿ 50%, ನಾನ್ ಮ್ಯಾನೇಜ್ಮೆಂಟಲ್ಲಿ 70% ಅಂತ ಹೇಳಿದ್ರಿ. ಅಷ್ಟೊಂದು ಲಭ್ಯತೆ ಇದು ನಮ್ಮ ರಾಜ್ಯದಲ್ಲಿ ಇದೆಯಾ ಅಂತ ಸರ್? ಅಲ್ಲ, ಲಭ್ಯತೆ ಬಗ್ಗೆ ಕೊರತೆನೇ ಇಲ್ಲ. ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಯಾವಾಗಲೂ ಕಮ್ಮಿ ಇರುತ್ತೆ ನಂಬರ್ಸು. ಸೊ ಡೌನ್ ಸೆಗ್ಮೆಂಟ್ ನಾನ್ ಮ್ಯಾನೇಜ್ಮೆಂಟ್ ಹೋದಾಗ ಜಾಸ್ತಿ ಇರುತ್ತೆ. ಸೊ ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಕೂಡ ನಮ್ಮ ಕನ್ನಡಿಗರು ಇಲ್ಲಿ ಜಾಸ್ತಿ ಇದ್ದಾರೆ. ನಾನ್ ಮ್ಯಾನೇಜ್ಮೆಂಟ್ ಲೆವೆಲ್ ಅಂತೂ ಎಲ್ಲದಕ್ಕಿಂತ ಜಾಸ್ತಿ ಇಲ್ಲೇ ಇದ್ದಾರೆ. ಯಾಕಂದರೆ IT ಆಗಿರಲಿ, ಡಿಪ್ಲೊಮಾ ಆಗಿರಲಿ, ಅಥವಾ ನಿಮಗೆ ನಂಬರ್ ಆಫ್ ಕಾಲೇಜಸ್ ಆಗಿರಲಿ, ಇಂಜಿನಿಯರಿಂಗ್ ಕಾಲೇಜಸ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, IT ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ಇಂಟರ್ನ್ಯಾಷನಲ್ ಸ್ಕೂಲ್ಸ್ಗಳಾಗಿರ್ಬೋದು, ಎಲ್ಲ ಕರ್ನಾಟಕದಲ್ಲಿ ಜಾಸ್ತಿ ಇರ್ತಕ್ಕಂಥದ್ದು. ಇಲ್ಲಿ ಟ್ಯಾಲೆಂಟು, ಎಜುಕೇಷನು ಎಲ್ಲ ಇಲ್ಲಿ ಜಾಸ್ತಿ ಇದೆ. ಹಂಗಾಗಿ ಇದನ್ನು ಯೋಚನೆ ಮಾಡಿ ಈ ಒಂದು ಮಾಡಿರ್ತಕ್ಕಂಥದ್ದು. ಈ ಬಿಲ್ಲು ಇಂಪ್ಲಿಮೆಂಟ್ ಹೇಗೆ ಮಾಡ್ತೀರಿ ಅಂತ ಸರ್? ಈಗಾಗಲೇ ಕಂಪ್ನಿಗಳಿದ್ದಾವೆ, ಹೊಸ ಕಂಪ್ನಿಗಳಿಗೆ ಅಪ್ಲೈ ಮಾಡ್ತೀರಾ ಅಥವಾ ಹಂತವಾಗಿ ಏನಾರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ? ಹಂತವಾಗಿ ಎಕ್ಸಿಸ್ಟಿಂಗಿಗೆ ನಾವೇನೆಲ್ಲ ತೆಗೆದು ಹೋಗಂತ ಹೇಳಕ್ಕೆ ಬರಲ್ಲ. ಬಟ್ ಇದನ್ನು ಇನ್ನು ಮುಂದುಗಡೆ ಬರ್ತಕ್ಕಂಥ ಈ ರೇಷಿಯೋನ ಅವ್ರು ಮೇಂಟೈನ್ ಮಾಡಬೇಕು. ಈ ರೇಷಿಯೋನ ಮೇಂಟೈನ್ ಮಾಡಿದ್ರೆ ಆಬ್ವಿಯಸ್ಲಿ ಸ್ಥಳೀಯರಿಗೆ ಜಾಸ್ತಿ ಜಾಗ ಸಿಗುತ್ತೆ. ಆ ಥರ ಟ್ಯಾಲೆಂಟ್ ಅವ್ರಿಗೆ ಬೇಕಾಗಿರ್ತಕ್ಕ ಟ್ಯಾಲೆಂಟ್ ಇಲ್ಲ ಅಂತಂದಮೇಲೆ ಅವರು ಬೇರೆ ಕಡೆಯಿಂದ ತರ್ಬೋದು. ಅಂದರೆ ಆ ಥರದ ರಿಯಾಯಿತಿಯನ್ನು ಕೊಡ್ತೀರಾ? ಸ್ಕಿಲ್ ಇಲ್ಲದೆ ಇರುತ್ತೆ ಸನ್ಪಲ್ ದೇ ಹ್ಯಾವ್ ಟು ಟೆಲ್ ದೇರ್ ಇಸ್ ನೋ ಸ್ಕಿಲ್ ಅವೈಲಬಿಲಿಟಿ ಅಂತ ಹೇಳಿ. ನೀವು ಒಪ್ತೀರಾ ಇಲ್ಲಿ ಸ್ಕಿಲ್ ಇಲ್ಲ ಅಂತ ಹೇಳಿ ಕರ್ನಾಟಕದಾಗ? ಅಲ್ಲ, ಅವರ ಹೇಳಿಕೆಗಳು ಸ್ಕಿಲ್ ಇಲ್ಲ ಅಂತ ಸರ್ ಅಂತ ರೆಸ್ಪೆಕ್ಟ್ ಮಾಡೋಣ. ಇಲ್ಲೇ ಸ್ಕಿಲ್ ಇಲ್ಲ ಅಂದ್ರೆ ಮತ್ತೆ ಬೇರೆ ಸ್ಟೇಟಾಗಿ ಎಲ್ಲಿದೆ ಸ್ಕಿಲ್ಲು? ಬಿಹಾರ್ನಾಗಿದೆಯಾ ಅಂತ? UPನಾಗಿದೆಯಾ? ನಾರ್ತ್ ಈಸ್ಟ್ನಲ್ಲಿ ಇದೆಯಾ? ಎಲ್ಲ ಬಿಹಾರ್ UPನಲ್ಲಿ ಇರ್ತಕ್ಕಂಥದ್ದು, ಗುಜರಾತ್ನಲ್ಲಿ ಇರ್ತಕ್ಕಂಥ, ರಾಜಸ್ಥಾನ ಇರ್ತಕ್ಕಂಥ ಎಲ್ಲ ಮಕ್ಕಳು ಇಲ್ಲೇ ಬಂತಾನೆ ಓದ್ತಿರೋದು. ನೀವು ಕ್ಯಾಲ್ಕುಲೇಷನ್ ನೋಡಿದ್ರೆ ಸರಿಸಮ ಬೆಂಗಳೂರಿನಲ್ಲಿ 50% ಅಥವಾ 48% ಔಟ್ಸೈಡರ್ ಇದ್ದಾರೆ. ಮತ್ತು ಇವರೆಲ್ಲ ಎಲ್ಲಿಂದ ಬರ್ತಿದ್ದಾರೆ? ಎದಕ್ಕೆ ಬರ್ತಾ ಇದ್ದಾರೆ? ಎಜುಕೇಷನ್ಗಿದೆ ಅಂತಲೇ ಬರ್ತಿದ್ದಾರೆ, ಎಂಪ್ಲಾಯ್ಮೆಂಟಿಗೆ ಬರ್ತಾ ಇದ್ದಾರೆ ತಾನೆ. ಸೊ ಆಬ್ವಿಯಸ್ಲಿ ದರ್ ಇಸ್ ಅ ಟ್ಯಾಲೆಂಟ್ ಏರ್ ಇನ್ ಕರ್ನಾಟಕ. ಸೊ ಎನಿ ಇಂಡಸ್ಟ್ರಿ ವಿಚ್ ವಾಂಟ್ಸ್ ಟು ಸೆಟ್ ಅಪ್, ವಾಟ್ ಆರ್ ವಿ ರಿಕ್ವೆಸ್ಟಿಂಗ್ ಯೂಸ್ ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ 50% ಅವ್ರಿಗೆ ಕೊಡಿ, ನಾನ್ ಮ್ಯಾನೇಜ್ಮೆಂಟಲ್ಲಿ 70% ಕೊಡಿ ಅಂತಕ್ಕಂಥದ್ದು ವಾದ ನಮ್ಮದು. ಈಗಿರ್ತಕ್ಕಂಥ ಕಂಪ್ನಿಗಳಿಗೆ ಏನಾದ್ರು ಟೈಮ್ ಬಾಂಡ್ ಕೊಡ್ತೀರಾ ಅಂತ ಸರ್? ಇಷ್ಟು ದಿನದೊಳಗಡೆ ಏನಾದರೂ ನೀವು ಇದನ್ನೆಲ್ಲ ತುಂಬ ಹೈಪೋಥೆಟಿಕಲ್ ನೀವು ಕೇಳ್ತಾ ಇದ್ದಾರೆ, ಆಗಲ್ಲ. ಇದು ಜಸ್ಟ್ ಅ ಫೇರ್ ಬಿಲ್ ಇದೆ ವೇರ್ ಇಂಡಸ್ಟ್ರಿ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್, ಅಡಾಪ್ಟ್. ಐ ರಿಪೀಟ್, ದ ಇಂಡಸ್ಟ್ರಿ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್, ಅಡಾಪ್ಟ್. ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಫೋರ್ಸ್ಫುಲ್ ಆಗಿ ನಾವೆಲ್ಲ ಮಾಡ್ತೀವಿ ಅಂತ ಹೇಳಕ್ಕೆ ಹೋಗೋದಿಲ್ಲ. ಈ ಥರ ನಾವೊಂದು ಸರ್ಕಾರದ ಉದ್ದೇಶ ಇದೆ, ಇದೊಂದು ಕಾನೂನು ಮಾಡಬೇಕಂತಿದ್ದೀವಿ. ಈ ಕಾನೂನಿಗೆ ತಾವು ಅಡಾಪ್ಟ್ ಮಾಡ್ಕೊಳ್ಳಿ, ಅದಕ್ಕೆ ಬೇಕಾದ ಟೈಮ್ ರಿಯಾಯಿತಿ ಕೂಡ ಕೊಡ್ಬೋದು. ಅಂದರೆ ನಾಳೆನೇ ಮಾಡ್ಬೇಕಂತಕ್ಕಂಥದ್ದಲ್ಲ. ಈಗ ಇರ್ತಕ್ಕಂಥ ಏನಿದೆ ನಾವೇನು ಓವರ್ ನೈಟು ನೀವೆಲ್ಲ ತೆಗೀರಿ ಅಂತ ಹೇಳೋದಿಲ್ಲ. ಬಟ್ ಈ ರೇಷನ್ನ ಮೇಂಟೈನ್ ಮಾಡಿರ್ತಕ್ಕಂಥದ್ದು ನಮ್ಮ ವಾದ. ಸರ್, ಈಗಾಗಲೇ ಏನು ಉದ್ಯಮಿಗಳು ಕೂಡ ಒಂದಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಅವ್ರ ಜೊತೆ ಮಾತನಾಡುವಂಥ ಕೆಲಸಗಳು ಸರ್ಕಾರದಿಂದ ಆಗುತ್ತೆ ಅಂತ. ಖಂಡಿತವಾಗಿ ಮಾತನಾಡ್ತೀವಿ. ವಿ ವೆಲ್ಕಮ್ ದಮ್. ಎನಿ ಕ್ರಿಟಿಸಿಸಮ್ ಇಸ್ ಡೆಫಿನೆಟ್ಲಿ ಅಕ್ಸೆಪ್ಟಬಲ್ ಟು ಮೀ ಪರ್ಸ್ನಲಿ. ನಾವು ಕುಂದಿರ್ತೀವಿ, ಮಾತನಾಡ್ತೀವಿ. ನಾವು ಮಾಡಿರ್ತಕ್ಕಂಥ ಈ ಮಸೂದಿಂದ ಅವ್ರಿಗೇನೋ ತೊಂದರೆ ಆಗುತ್ತೆ ಅಂತಂದ್ರೆ ಕೂಡ ಅದು ಯೋಚನೆ ಕೂಡ ಮಾಡ್ತೀವಿ ಬೇಕಾದ್ರೆ. ಇನ್ ಕೇಸ್ ಆಸ್ ಲಾಂಗ್ ಆಸ್ ದೇ ಆರ್ ಜಸ್ಟಿಫೈಬಲ್ ಇದ್ದರೆ ನಾವು ಖಂಡಿತವಾಗಿ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಈ ಬಿಲ್ ಜಾರಿ ಆದರೆ ಮುಂದೆ ಬಂಡವಾಳ ಹೂಡಿಕೆ ಮಾಡ್ಕೊ ಬರುವಂಥವ್ರು ಸ್ವಲ್ಪ ಹಿಂಜರಿಯುವಂಥ ಕೆಲಸಗಳು ಏನಾರು ಆಗಬಹುದಾ ಅಂತ ಸರ್? ಆ ಥರ ಹೈಪೋಥೆಟಿಕಲ್ ಇದೆ ರೀ. ಹೆಂಗೆ ಈಗ ನೀವು ಬೇರೆ ಕಡೆ ಬಂಡವಾಳ ಹಾಕಲಿಕ್ಕೆ ಹೆಂಗೆ ಹಾಕ್ತೀರಿ ಬಂಡವಾಳ? ಇಲ್ಲಿ ಯಾಕೆ ಬಂಡವಾಳ ಹಾಕಕ್ಕೆ ಬರ್ತಾರೆ? ಸೊ ಬಂಡವಾಳ ಹಾಕಕ್ಕೆ ಬಂದಾಗ ಅಲ್ಲಿಂದ ಜನ ಕರ್ಕೊಂಬರ್ತಾರೆ, ಇಲ್ಲಿ ಜನನೇ ತಗೋಬೇಕಲ್ಲ. ಸೊ ಇದು ಹೈಪೋಥೆಟಿಕಲ್ ಕ್ವಶನ್ ಇದೆ. ಐ ಡೋಂಟ್ ಥಿಂಕ್ ಇಟ್ಸ್ ರಿಲೆವೆಂಟ್. ಓಕೆ ಸರ್, ಇದಿಷ್ಟು ಸಚಿವರಾದಂಥ ಸಂತೋಷ್ ಲಾಡ್ ಅವರ ಮಾತು. ಕ್ಯಾಮ್ರಾಮನ್ ಮಧು ಜೊತೆ